ಕೂಡ ಸ್ಟಿಕ್ಕರ್ ಗಳನ್ನ ಯಥಾವತ್ತಾಗಿ ಅಂಟಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ನಾವು ಈ ಮನೆಗಳಲ್ಲಿ ಕೂಡ ನೋಡಬಹುದು, ಬಹುತೇಕ ಯಾವುದೇ ಮನೆಗಳನ್ನು ಕೂಡ ಬಿಟ್ಟಿಲ್ಲ. ಇಲ್ಲೂ ಕೂಡ ಎಲ್ಲಾ ಮನೆಗಳಲ್ಲೂ ಕೂಡ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಹೋಗಿದ್ದಾರೆ. ಆದ್ರೆ ಏನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಉಪಜಾತಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಮತ್ತು ಎಷ್ಟು ಜನ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 4 ಬಾರಿ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅವಧಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಶಿಕ್ಷಕರನ್ನ ಬಳಸಿ ಈ ಸಮೀಕ್ಷೆಯನ್ನ ಮಾಡಬೇಕಾಯ್ತು. ಆದ್ರೆ ಶಾಲೆ ಆರಂಭವಾಗಿರೋದ್ರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಈ ಸಮೀಕ್ಷೆಯನ್ನ ಒಂದ್ ರೀತಿ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿನ ವಾಸ್ತವ ಸ್ಥಿತಿನೇ ಬೇರೆ. ಕೇವಲ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಜನಗಳು ಬಹುತೇಕ ಮನೆಗಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಇದ್ದಾರೆ. ಸರ್ ಬನ್ನಿ ಸರ್, ಇಲ್ಲಿ ಸಮೀಕ್ಷೆ ಆಗಿದ್ಯಾ ಹೆಂಗೆ ಅನ್ನೋಂಥದ್ದು, ಹಾಗಾಗಿ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳಷ್ಟು ಗೊಂದಲ ಇರತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ರೀತಿ ಕೇವಲ ಸ್ಟಿಕ್ಕರ್ ಗಳನ್ನ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಇಲ್ಲಿ ಬಂದು ಮನೆಯಲ್ಲಿ ಯಾರಿದ್ದಾರೆ ಹೇಗೆ ಅನ್ನೋಂಥದ್ದು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಬಹಳ ದೊಡ್ಡ ದೂರು ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲೂ ಕೂಡ ಯಾರು ಕೂಡ ಬಂದಿಲ್ಲ. ಸೊ ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಎಸ್ಆರ್ ನಗರದಲ್ಲೂ ಕೂಡ ಪ್ರತಿ ಮನೆಗೂ ಹಾಕಿದ್ದಾರೆ. ಇಲ್ಲಿ ಬಹಳಷ್ಟು ನೌಕರರು, ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿಯ ಹಿಂಭಾಗದಲ್ಲೇ ಈ ಒಂದು ಎಸ್ಆರ್ ನಗರ ಇರತಕ್ಕಂಥದ್ದು. ಇಲ್ಲೂ ಕೂಡ ಅಂತದೇ ಕಳ್ಳಾಟವನ್ನ ಆಡಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾರೆಲ್ಲ ಈ ರೀತಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾ ಇದ್ದಾರೆ, ಓಕೆ ಥ್ಯಾಂಕ್ ಯು, ಅವರು ಕೂಡ ಸ್ಟಿಕ್ಕರ್ ಗಳನ್ನ ಯಥಾವತ್ತಾಗಿ ಅಂಟಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ನಾವು ಈ ಮನೆಗಳಲ್ಲಿ ಕೂಡ ನೋಡಬಹುದು, ಬಹುತೇಕ ಯಾವುದೇ ಮನೆಗಳನ್ನು ಕೂಡ ಬಿಟ್ಟಿಲ್ಲ. ಇಲ್ಲೂ ಕೂಡ ಎಲ್ಲಾ ಮನೆಗಳಲ್ಲೂ ಕೂಡ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಹೋಗಿದ್ದಾರೆ. ಆದ್ರೆ ಏನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಉಪಜಾತಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಮತ್ತು ಎಷ್ಟು ಜನ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 4 ಬಾರಿ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅವಧಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಶಿಕ್ಷಕರನ್ನ ಬಳಸಿ ಈ ಸಮೀಕ್ಷೆಯನ್ನ ಮಾಡಬೇಕಾಯ್ತು. ಆದ್ರೆ ಶಾಲೆ ಆರಂಭವಾಗಿರೋದ್ರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಈ ಸಮೀಕ್ಷೆಯನ್ನ ಒಂದ್ ರೀತಿ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿನ ವಾಸ್ತವ ಸ್ಥಿತಿನೇ ಬೇರೆ. ಕೇವಲ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಜನಗಳು ಬಹುತೇಕ ಮನೆಗಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಇದ್ದಾರೆ. ಸರ್ ಬನ್ನಿ ಸರ್, ಇಲ್ಲಿ ಸಮೀಕ್ಷೆ ಆಗಿದ್ಯಾ ಹೆಂಗೆ ಅನ್ನೋಂಥದ್ದು, ಹಾಗಾಗಿ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳಷ್ಟು ಗೊಂದಲ ಇರತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ರೀತಿ ಕೇವಲ ಸ್ಟಿಕ್ಕರ್ ಗಳನ್ನ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಇಲ್ಲಿ ಬಂದು ಮನೆಯಲ್ಲಿ ಯಾರಿದ್ದಾರೆ ಹೇಗೆ ಅನ್ನೋಂಥದ್ದು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಬಹಳ ದೊಡ್ಡ ದೂರು ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲೂ ಕೂಡ ಯಾರು ಕೂಡ ಬಂದಿಲ್ಲ. ಸೊ ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಎಸ್ಆರ್ ನಗರದಲ್ಲೂ ಕೂಡ ಪ್ರತಿ ಮನೆಗೂ ಹಾಕಿದ್ದಾರೆ. ಇಲ್ಲಿ ಬಹಳಷ್ಟು ನೌಕರರು, ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿಯ ಹಿಂಭಾಗದಲ್ಲೇ ಈ ಒಂದು ಎಸ್ಆರ್ ನಗರ ಇರತಕ್ಕಂಥದ್ದು. ಇಲ್ಲೂ ಕೂಡ ಅಂತದೇ ಕಳ್ಳಾಟವನ್ನ ಆಡಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾರೆಲ್ಲ ಈ ರೀತಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾ ಇದ್ದಾರೆ, ಓಕೆ ಥ್ಯಾಂಕ್ ಯು, ಅವರು ಕೂಡ ಸ್ಟಿಕ್ಕರ್ ಗಳನ್ನ ಯಥಾವತ್ತಾಗಿ ಅಂಟಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ನಾವು ಈ ಮನೆಗಳಲ್ಲಿ ಕೂಡ ನೋಡಬಹುದು, ಬಹುತೇಕ ಯಾವುದೇ ಮನೆಗಳನ್ನು ಕೂಡ ಬಿಟ್ಟಿಲ್ಲ. ಇಲ್ಲೂ ಕೂಡ ಎಲ್ಲಾ ಮನೆಗಳಲ್ಲೂ ಕೂಡ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಹೋಗಿದ್ದಾರೆ. ಆದ್ರೆ ಏನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಉಪಜಾತಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಮತ್ತು ಎಷ್ಟು ಜನ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 4 ಬಾರಿ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅವಧಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಶಿಕ್ಷಕರನ್ನ ಬಳಸಿ ಈ ಸಮೀಕ್ಷೆಯನ್ನ ಮಾಡಬೇಕಾಯ್ತು. ಆದ್ರೆ ಶಾಲೆ ಆರಂಭವಾಗಿರೋದ್ರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಈ ಸಮೀಕ್ಷೆಯನ್ನ ಒಂದ್ ರೀತಿ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿನ ವಾಸ್ತವ ಸ್ಥಿತಿನೇ ಬೇರೆ. ಕೇವಲ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಜನಗಳು ಬಹುತೇಕ ಮನೆಗಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಇದ್ದಾರೆ. ಸರ್ ಬನ್ನಿ ಸರ್, ಇಲ್ಲಿ ಸಮೀಕ್ಷೆ ಆಗಿದ್ಯಾ ಹೆಂಗೆ ಅನ್ನೋಂಥದ್ದು,
ಹಾಗಾಗಿ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳಷ್ಟು ಗೊಂದಲ ಇರತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ರೀತಿ ಕೇವಲ ಸ್ಟಿಕ್ಕರ್ ಗಳನ್ನ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ಇಲ್ಲಿ ಬಂದು ಮನೆಯಲ್ಲಿ ಯಾರಿದ್ದಾರೆ ಹೇಗೆ ಅನ್ನೋಂಥದ್ದು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಬಹಳ ದೊಡ್ಡ ದೂರು ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲೂ ಕೂಡ ಯಾರು ಕೂಡ ಬಂದಿಲ್ಲ. ಸೊ ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಎಸ್ಆರ್ ನಗರದಲ್ಲೂ ಕೂಡ ಪ್ರತಿ ಮನೆಗೂ ಹಾಕಿದ್ದಾರೆ. ಇಲ್ಲಿ ಬಹಳಷ್ಟು ನೌಕರರು, ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿಯ ಹಿಂಭಾಗದಲ್ಲೇ ಈ ಒಂದು ಎಸ್ಆರ್ ನಗರ ಇರತಕ್ಕಂಥದ್ದು. ಇಲ್ಲೂ ಕೂಡ ಅಂತದ್ದೇ ಕಳ್ಳಾಟವನ್ನ ಆಡಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾರೆಲ್ಲ ಈ ರೀತಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾ ಇದ್ದಾರೆ, ಓಕೆ, ಥ್ಯಾಂಕ್ ಯು. ಅವರು ಕೂಡ ಸ್ಟಿಕ್ಕರ್ ಗಳನ್ನ ಯಥಾವತ್ತಾಗಿ ಅಂಟಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ನಾವು ಈ ಮನೆಗಳಲ್ಲಿ ಕೂಡ ನೋಡಬಹುದು, ಬಹುತೇಕ ಯಾವುದೇ ಮನೆಗಳನ್ನು ಕೂಡ ಬಿಟ್ಟಿಲ್ಲ. ಇಲ್ಲೂ ಕೂಡ ಎಲ್ಲಾ ಮನೆಗಳಲ್ಲೂ ಕೂಡ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಹೋಗಿದ್ದಾರೆ. ಆದ್ರೆ ಏನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಉಪಜಾತಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಮತ್ತು ಎಷ್ಟು ಜನ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 4 ಬಾರಿ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅವಧಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಶಿಕ್ಷಕರನ್ನ ಬಳಸಿ ಈ ಸಮೀಕ್ಷೆಯನ್ನ ಮಾಡಬೇಕಾಯ್ತು, ಆದ್ರೆ ಶಾಲೆ ಆರಂಭವಾಗಿರೋದ್ರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಈ ಸಮೀಕ್ಷೆಯನ್ನ ಒಂದ್ ರೀತಿ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿನ ವಾಸ್ತವ ಸ್ಥಿತಿನೇ ಬೇರೆ. ಕೇವಲ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಜನಗಳು, ಬಹುತೇಕ ಮನೆಗಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಇದ್ದಾರೆ. ಸರ್ ಬನ್ನಿ ಸರ್, ಇಲ್ಲಿ ಸಮೀಕ್ಷೆ ಆಗಿದ್ಯಾ ಹೆಂಗೆ ಅನ್ನೋಂಥದ್ದು. ಹಾಗಾಗಿ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳಷ್ಟು ಗೊಂದಲ ಇರತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ರೀತಿ ಕೇವಲ ಸ್ಟಿಕ್ಕರ್ ಗಳನ್ನ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ಇಲ್ಲಿ ಬಂದು ಮನೆಯಲ್ಲಿ ಯಾರಿದ್ದಾರೆ ಹೇಗೆ ಅನ್ನೋಂಥದ್ದು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಬಹಳ ದೊಡ್ಡ ದೂರು ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲೂ ಕೂಡ ಯಾರು ಕೂಡ ಬಂದಿಲ್ಲ. ಸೊ ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಎಸ್ಆರ್ ನಗರದಲ್ಲೂ ಕೂಡ ಪ್ರತಿ ಮನೆಗೂ ಹಾಕಿದ್ದಾರೆ. ಇಲ್ಲಿ ಬಹಳಷ್ಟು ನೌಕರರು, ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿಯ ಹಿಂಭಾಗದಲ್ಲೇ ಈ ಒಂದು ಎಸ್ಆರ್ ನಗರ ಇರತಕ್ಕಂಥದ್ದು. ಇಲ್ಲೂ ಕೂಡ ಅಂತದ್ದೇ ಕಳ್ಳಾಟವನ್ನ ಆಡಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾರೆಲ್ಲ ಈ ರೀತಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾ ಇದ್ದಾರೆ, ಓಕೆ, ಥ್ಯಾಂಕ್ ಯು. ಅವರು ಕೂಡ ಸ್ಟಿಕ್ಕರ್ ಗಳನ್ನ ಯಥಾವತ್ತಾಗಿ ಅಂಟಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ನಾವು ಈ ಮನೆಗಳಲ್ಲಿ ಕೂಡ ನೋಡಬಹುದು, ಬಹುತೇಕ ಯಾವುದೇ ಮನೆಗಳನ್ನು ಕೂಡ ಬಿಟ್ಟಿಲ್ಲ. ಇಲ್ಲೂ ಕೂಡ ಎಲ್ಲಾ ಮನೆಗಳಲ್ಲೂ ಕೂಡ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಹೋಗಿದ್ದಾರೆ. ಆದ್ರೆ ಏನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಉಪಜಾತಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಮತ್ತು ಎಷ್ಟು ಜನ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 4 ಬಾರಿ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅವಧಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಶಿಕ್ಷಕರನ್ನ ಬಳಸಿ ಈ ಸಮೀಕ್ಷೆಯನ್ನ ಮಾಡಬೇಕಾಯ್ತು, ಆದ್ರೆ ಶಾಲೆ ಆರಂಭವಾಗಿರೋದ್ರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಈ ಸಮೀಕ್ಷೆಯನ್ನ ಒಂದ್ ರೀತಿ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಮಾಡಲಾಗ್ತಾ ಇದೆ. ಆದ್ರೆ ಬೆಂಗಳೂರಿನಲ್ಲಿನ ವಾಸ್ತವ ಸ್ಥಿತಿನೇ ಬೇರೆ. ಕೇವಲ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಜನಗಳು, ಬಹುತೇಕ ಮನೆಗಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಇದ್ದಾರೆ. ಸರ್ ಬನ್ನಿ ಸರ್, ಇಲ್ಲಿ ಸಮೀಕ್ಷೆ ಆಗಿದ್ಯಾ ಹೆಂಗೆ ಅನ್ನೋಂಥದ್ದು. ಹಾಗಾಗಿ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳಷ್ಟು ಗೊಂದಲ ಇರತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ರೀತಿ ಕೇವಲ ಸ್ಟಿಕ್ಕರ್ ಗಳನ್ನ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ಇಲ್ಲಿ ಬಂದು ಮನೆಯಲ್ಲಿ ಯಾರಿದ್ದಾರೆ ಹೇಗೆ ಅನ್ನೋಂಥದ್ದು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಬಹಳ ದೊಡ್ಡ ದೂರು ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲೂ ಕೂಡ ಯಾರು ಕೂಡ ಬಂದಿಲ್ಲ. ಸೊ ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಎಸ್ಆರ್ ನಗರದಲ್ಲೂ ಕೂಡ ಪ್ರತಿ ಮನೆಗೂ ಹಾಕಿದ್ದಾರೆ. ಇಲ್ಲಿ ಬಹಳಷ್ಟು ನೌಕರರು, ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿಯ ಹಿಂಭಾಗದಲ್ಲೇ ಈ ಒಂದು ಎಸ್ಆರ್ ನಗರ ಇರತಕ್ಕಂಥದ್ದು. ಇಲ್ಲೂ ಕೂಡ ಅಂತದ್ದೇ ಕಳ್ಳಾಟವನ್ನ ಆಡಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾರೆಲ್ಲ ಈ ರೀತಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾ ಇದ್ದಾರೆ, ಓಕೆ, ಥ್ಯಾಂಕ್ ಯು.